ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಸೂಪರ್ ಸಾಫ್ಟಾಗೆ ಪರ್ಫೆಕ್ಟಾಗೆ ಮಲ್ಗೆ ಇಡ್ಲಿಕ್ಕಿಂತಲೇ ಸಾಫ್ಟಾಗಿರೋ ಅಂಥ ಇಡ್ಲಿನ ಹೇಗೆ ಮಾಡೋದು, ಹಾಗೆ ಅದ್ರ ಜೊತೆ ಟೇಸ್ಟಿಯಾಗಿ ವಡೆ ಮತ್ತು ಸಾಂಬಾರು ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿ. ನೀವು ಇದೇ ರೀತಿ ಸಾಫ್ಟ್ ಸ್ಪಾಂಜಿಯಾಗೆ ಇಡ್ಲಿ ಮತ್ತು ವಡೆನ ಮನೆಯಲ್ಲಿ ಮಾಡ್ಕೊಳ್ಳಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಲೋಟ ಆಗೋಷ್ಟು ದೋಸೆ ಅಕ್ಕಿನ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಅಳತೆನೂ ನಾನು ಇದೇ ಲೋಟದ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ತೀನಿ. ದೋಸೆ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಎರಡರಲ್ಲಿ ಯಾವುದನ್ನು ಬೇಕಾದರೂ ತೊಗೊಳ್ಬೋದು. ಹಾಗೆ ಅದೇ ಲೋಟದ ಅಳತೆನಲ್ಲಿ 3/4 ಲೋಟದಷ್ಟು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ಯಾವುದಾದ್ರೂ ಸರಿ ತೊಗೊಳ್ಬೋದು. ನಾನು ಉದ್ದಿನಬೇಳೆ ಮತ್ತು ಅಕ್ಕಿ ಎರಡನ್ನೂ ಸಪ್ರೇಟಾಗಿ ನೆನೆ ಹಾಕ್ಕೊಳ್ತೀನಿ ಇಡ್ಲಿ ಮಾಡುವಾಗ. ಹಾಗೆ 1/4 ಚಮಚದಷ್ಟು ಮೆಂತ್ಯ ಕಾಳನ್ನು ಸಹ ಉದ್ದಿನಬೇಳೆ ಜೊತೆ ನೆನೆ ಹಾಕ್ಕೊಳ್ತೀನಿ. ಅದೇ ಲೋಟದ ಅಳತೆನಲ್ಲಿ 3/4 ಲೋಟದಷ್ಟು ಗಟ್ಟಿ ಅವಲಕ್ಕಿನ ಸಹ ತೊಗೊಂಡಿದ್ದೀನಿ. ಇದನ್ನು ನಾನು ರುಬ್ಬೋದಕ್ಕೆ 1 ಗಂಟೆಗಳ ಕಾಲ ಮುಂಚೆ ನೆನೆ ಹಾಕ್ಕೊಳ್ತೀನಿ. ಈಗ ಉದ್ದಿನ ವಡೆ ಮಾಡೋದಕ್ಕೆ ನಾನು 1 ಲೋಟದಷ್ಟು ಉದ್ದಿನಬೇಳೆನ ತೊಗೋತಾ ಇದ್ದೀನಿ. ಇದಷ್ಟನ್ನು 2-3 ಬಾರಿ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಸುಮಾರು 5ರಿಂದ 6 ಅವರ್ ನೆಂದರೆ ಸಾಕಾಗುತ್ತೆ. ನೋಡಿ, ಇವಾಗ 6 ಅವರ್ ನೆಂದಾದಮೇಲೆ ಎಷ್ಟು ಚೆನ್ನಾಗೆಲ್ಲನೂ ನೆಂದ್ಕೊಂಡಿದೆ. ಉದ್ದಿನಬೇಳೆ, ಅಕ್ಕಿ ಎಲ್ಲನೂ ಚೆನ್ನಾಗಿ ನೆಂದಿದೆ. ನಾನು ಮೊದಲಿಗೆ ಉದ್ದಿನ ವಡೆದು ಹಿಟ್ಟನ್ನು ರುಬ್ಕೊಳ್ತೀನಿ. ಈ ಹಿಟ್ಟು ಗಟ್ಟಿಯಾಗಿ ರುಬ್ಬಬೇಕು, ಹಾಗಾಗಿ ಇದನ್ನು ಮೊದಲಿಗೆ ರುಬ್ಕೊಂಡು ಬಿಡ್ತೀನಿ. ಒಂದು ಮಿಕ್ಸಿ ಜಾರ್ಗೆ ಉದ್ದಿನಬೇಳೆ ಹಾಕ್ಕೊಂಡು ನೀರು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ನೋಡಿಕೊಂಡು 2-3 ಸ್ಪೂನ್ ಥರ ಹಾಕ್ಕೊಳ್ಳಿ. ಗಟ್ಟಿಯಾಗಿ ರುಬ್ಕೋಬೇಕು. ಉದ್ದಿನ ವಡೆಗೆ ತೆಳ್ಳಗೆ ರುಬ್ಕೊಂಡ್ರೆ ವಡೆ ಚೆನ್ನಾಗೂ ಆಗೋದಿಲ್ಲ, ತುಂಬ ಕಷ್ಟ ಕೂಡ ಮಾಡ್ಕೊಳ್ಳೋದು. ಸಾಫ್ಟಾಗಿ ನೈಸಾಗಿ ರುಬ್ಕೋಬೇಕು. ಹಾಗೆ ಗಟ್ಟಿಯಾಗೆ ಉದ್ದಿನಬೇಳೆನ ರುಬ್ಕೋಬೇಕು. ಮಿಕ್ಸಿ ಎಲ್ಲೆಲ್ಲಿ ತಿರುಗೋದಕ್ಕೆ ಕಷ್ಟ ಆಗುತ್ತೆ ಅಲ್ಲಿ ಮಾತ್ರ ನೀರು ಹಾಕ್ಕೊಳ್ಳಿ. ಈಗ ನಾನು ಇದು ರಾತ್ರಿಯೇ ರುಬ್ಬಿಡ್ತಾ ಇರೋದ್ರಿಂದ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ನೀವು ಬೆಳಗ್ಗೆನೇ ರುಬ್ಕೊಳ್ಳೋ ಆಗಿದ್ದರೆ ರುಬ್ಕೊಂಡು ಮಾಡ್ಕೋಬೋದು. ಉದ್ದಿನಬೇಳೆನೂ ಫರ್ಮೆಂಟ್ ಆಗುವಷ್ಟು ಅವಶ್ಯಕತೆ ಇಲ್ಲ ವಡೆಗೆ. ಈಗ ಅವಲಕ್ಕಿನೂ ನೆಂದಿದೆ ಸುಮಾರು 1 ಗಂಟೆಗಳ ಕಾಲ. ಹಾಗೆ ಅಕ್ಕಿ ಮತ್ತು ಉದ್ದಿನಬೇಳೆ ಕೂಡ ಇಡ್ಲಿಗೆ ನೆನೆ ಹಾಕಿರೋದು ನೆಂದಿದೆ. ಇಲ್ಲೂ ಸಹ ಮೊದಲಿಗೆ ನಾನು ಉದ್ದಿನಬೇಳೆನ ರುಬ್ಕೊಳ್ತೀನಿ. ಉದ್ದಿನಬೇಳೆನ ಮಿಕ್ಸಿಗೆ ಹಾಕ್ಕೊಂಡು ಸುಮಾರು 1/4ರಿಂದ ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣ. ಯಾವಾಗಲೂ ಇಡ್ಲಿ ಮತ್ತು ದೋಸೆಗೆ ಹಿಟ್ಟು ತುಂಬ ಫೈನಾಗಿ ರುಬ್ಕೋಬೇಕು. ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ. ನೀವು ಪರ್ಫೆಕ್ಟ್ ಮೆಷರ್ಮೆಂಟ್ ಫಾಲೋ ಮಾಡಿದ್ರೆ ನಿಮಗೂ ಸಹ ಮಿಸ್ ಇಲ್ದಿರೆ ಸೂಪರ್ ಸಾಫ್ಟಾಗೆ ಇಡ್ಲಿ ಮತ್ತು ವಡೆ ಬರುತ್ತೆ. ಈಗ ಅದೇ ಮಿಕ್ಸಿಗೆ ಅಕ್ಕಿ ಮತ್ತು ನೆಂದಿರೋ ಅಂಥ ಅವಲಕ್ಕಿನ ಸೇರಿಸ್ಕೊಂಡು ಎಲ್ಲನೂ ಸಹ ನುಣ್ಣಗೆ ರುಬ್ಕೊಳ್ಳೋಣ. ಈಗ ನಾನು ಚಳಿಗಾಲದಲ್ಲಿ ಮಾಡ್ತಾ ಇರೋದ್ರಿಂದ 4:15ಗೆ ರುಬ್ಬಿ ಇಡ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು 7 ಗಂಟೆಗೆ ರುಬ್ಕೋಬೋದು. ಅದೇ ಈಗ ಮಾಡೋದಾಗಿದ್ದರೆ 4 ಗಂಟೆ, 4:15, 5 ಗಂಟೆ ಅಷ್ಟರಲ್ಲಿ ರುಬ್ಬಿಡ್ಕೊಳ್ಳಿ. ಆವಾಗ ಬೆಳಗ್ಗೆ 8 ಗಂಟೆಗೆ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ತುಂಬ ಲೇಟ್ ಮಾಡಿದ್ರೆ ಫರ್ಮೆಂಟ್ ಆಗೋಲ್ಲ. ನೋಡಿ, ಈಗ ಅಷ್ಟು ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಡಿನಲ್ಲಿ ಉದ್ದಿನಬೇಳೆ ಇಟ್ಟಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿಗೂ ಇಲ್ಲ, ತುಂಬ ತೆಳುಗೂ ಇಲ್ಲ, ಈ ಹದದಲ್ಲಿರಬೇಕು. ನಾನು ಸುಮಾರು 2 ಲೋಟದಷ್ಟು ನೀರು ಹಾಕ್ಕೊಂಡು ರುಬ್ಬಿದ್ದೀನಿ ಇದಷ್ಟನ್ನೂ. ಈಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ನಿಮಗೆ ಬೆಳಗ್ಗೆ 8 ಗಂಟೆಗೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಬೆಳಗ್ಗೆ 8 ಗಂಟೆಗೆ ಪಾತ್ರೆ ತುಂಬ ಉಬ್ಬಿ ಬಂದಿದೆ. ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಅಟ್ ದ ಸೇಮ್ ಟೈಮ್ ಹುಳಿ ಬಂದಿಲ್ಲ, ಹಿಟ್ಟು ತುಂಬ ಚೆನ್ನಾಗಾಗಿದೆ. ಈ ರೀತಿ ಬೆಳ್ಕೊಂಡ್ರೆ ಇಡ್ಲಿ ತುಂಬಾ ಸಾಫ್ಟಾಗೆ ಬಾಯಲ್ಲಿಟ್ಟರೆ ಕರ್ಗೋಗೋ ರೀತಿಲಿ ಆಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಸುಮಾರು ನಾನು 2 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರ್ಗೆ 1 ಲೋಟದಷ್ಟು ನೀರು ಹಾಕ್ಕೊಂಡು ಬಿಸಿಯಾಗೋದಕ್ಕೆ ಇಟ್ಬಿಡೋಣ. ನೀವು ಇಡ್ಲಿ ಕುಕ್ಕರ್ ಇದ್ದರೆ ಅದನ್ನು ಸಹ ರೆಡಿ ಮಾಡ್ಕೊಳ್ಬೋದು. ಈಗ
ಇಡ್ಲಿ ತಟ್ಟೆಗೆ ಎಣ್ಣೆನ ಸವರ್ಕೊಳ್ಳೋಣ. ನಾನು ಅಲ್ಯೂಮಿನಿಯಮ್ದು ತಟ್ಟೆನ ಯೂಸ್ ಮಾಡ್ತಾಯಿದ್ದೀನಿ. ಸ್ಟೀಲ್ ತಟ್ಟೆಲಿ ಅಷ್ಟು ಚೆನ್ನಾಗಿ ಬರಲ್ಲ ಇಡ್ಲಿ ಅಂತ ನಂಗೆ ಅನಿಸುತ್ತೆ. ಈಗ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ಳೋಣ ಇಡ್ಲಿ ತಟ್ಟೆಗೆ. ಮುಕ್ಕಾಲ್ಗಿಂತ ಒಂಚೂರು ಜಾಸ್ತಿ ಫಿಲ್ ಮಾಡಿದರೆ ಸಾಕು. ಈ ರೀತಿ ಸರಿಗೆ ಒಂದರಡಿ ಒಂದು ಬರದೇ ಇರೋ ಥರ ಸ್ಟ್ಯಾಂಡ್ಗೆ ಹಾಕ್ಕೊಳ್ಳಿ. ಈಗ ನೀರು ಬಿಸಿಯಾಗಿದೆ ಕುಕ್ಕರ್ನಲ್ಲಿ. ನಾನು ಇಡ್ಲಿ ಸ್ಟ್ಯಾಂಡ್ನ ಇಟ್ಕೊಂಡು ಲಿಡ್ನ ಮುಚ್ಕೊಂಡು ವಿಸಲ್ನ ತೆಗೆದುಬಿಟ್ಟು ಸುಮ್ಮನೆ ಒಂದು ಲೋಟ ಈ ರೀತಿ ಮುಚ್ಕೊಂಡು 10 ನಿಮಿಷಗಳ ಕಾಲ ಮೀಡಿಯಮ್ ಉರಿನಲ್ಲಿ ಇಡ್ಲಿನ ಬೇಯಿಸ್ಕೊಳ್ತೀನಿ. ಈಗ ಅದು ಬೇಯೋ ಅಷ್ಟರಲ್ಲಿ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಸಾಂಬಾರಿಗೆ ನಾನಿಲ್ಲಿ ಸಾಂಬಾರು ಸೌತೆಕಾಯಿನ ತೊಗೊಂಡಿದ್ದೀನಿ. ಇದ್ರದ್ದು ಸಾಂಬಾರು ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಇಡ್ಲಿಗೆ. ಹಾಗಾಗಿ ಇದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಅದರದ್ದು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಬೀಜ ಸಹ ತೆಗೆದು ದೊಡ್ಡದಾಗೆ ಪೀಸ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ, ತುಂಬ ಸಣ್ಣಗೆ ಮಾಡ್ಕೊಬೇಡಿ. ಈಗ ನಾನಿಲ್ಲಿ ತೊಗರಿಬೇಳೆನ 1 ಗಂಟೆಗಳ ಕಾಲ ತೊಳೆದು ನೆನೆಯಾಕಿ ಇಟ್ಕೊಂಡಿದ್ದೀನಿ. ಸುಮಾರು 1 ಲೋಟದಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಅದನ್ನು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಸಾಂಬಾರು ಸೌತೆಕಾಯಿನ ಸಹ ಹಾಕ್ಕೊಳ್ಳೋಣ. ಎರಡು ನಾಟಿ ಟೊಮ್ಯಾಟೊನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 20 ಸಾಂಬಾರು ಈರುಳ್ಳಿನ ತೊಗೊಂಡಿದ್ದೀನಿ. ಇದು ಸಹ ಸಾಂಬಾರಿನಲ್ಲಿ ಒಳ್ಳೆ ಫ್ಲೇವರ್ ಆ್ಯಡ್ ಮಾಡುತ್ತೆ, ಒಳ್ಳೆ ಟೇಸ್ಟ್ ಆ್ಯಡ್ ಮಾಡುತ್ತೆ. ಹಾಗೆ ಮುಳುಗೋಷ್ಟು ನೀರನ್ನು ಹಾಕ್ಕೊಳ್ಳೋಣ. ಸುಮಾರು 2.5 ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ಸ್ವಲ್ಪ ಎಣ್ಣೆ ಹಾಗೂ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚಿ 2ರಿಂದ 3 ವಿಸಿಲ್ ಕೂಗಿಸ್ಕೊಂಡ್ರೆ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಈ ಗ್ಯಾಪಲ್ಲಿ ನಾವು ಚಟ್ನಿಗೆ ಸಹ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 10 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನಾನು ಇಲ್ಲಿ 6ರಿಂದ 7 ಜನಕ್ಕಾಗೋಷ್ಟನ್ನು ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಳ್ಳಿ. ಈಗ ಅದು ಮುಕ್ಕಾಲು ಫ್ರೈ ಆದಮೇಲೆ ಮೆಣಸಿನ್ಕಾಯಿ, ಪುದೀನ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ಹಾಕೋದ್ರಿಂದ ಚಟ್ನಿಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಇಷ್ಟು ಬಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ಪೀಸ್ ಮಾಡಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ನೀವು ತೆಂಗಿನ ತುರಿ ಹಾಕ್ಕೊಂಡ್ರೆ ಎಲ್ಲ ಒಟ್ಟಿಗೆ ರುಬ್ಕೋಬೋದು. ಈ ರೀತಿ ಪೀಸ್ ಮಾಡಿ ಹಾಕ್ಕೊಂಡಾಗ ಸ್ವಲ್ಪ ಮುಂಚೆನೇ ತರಿ ಪುಡಿ ಮಾಡ್ಕೋಬೇಕಾಗತ್ತೆ. ಹಾಗೆ ನಾನು 1 ಇಂಚ್ ಆಗೋಷ್ಟು ಶುಂಠಿ, 5-6 ಎಸಳು ಬೆಳ್ಳುಳ್ಳಿ, 2 ಟೇಬಲ್ ಚಮಚದಷ್ಟು ಹುರ್ಗಡ್ಲೆ ಹಾಗೂ ಹುರಿದಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು 1 ಇಂಚ್ ಆಗೋಷ್ಟು ಹುಣಸೆ ಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸಹ ಮೊದಲಿಗೆ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ತರಿಯಾಗಿ ಪುಡಿ ಆದ ನಂತರ ಕೊತ್ತಂಬರಿ ಸೊಪ್ಪು ಹಾಗೆ ನೀರನ್ನು ಸೇರಿಸಿ ಚಟ್ನಿನ ರುಬ್ಕೊಳ್ತಾ ಇದ್ದೀನಿ. ನೋಡಿ ಚಟ್ನಿ ರೆಡಿ ಆಯಿತು. ಈಗ ನಾವು ಅದೇ ಮಿಕ್ಸಿ ಜಾರ್ಗೆ ಸಾಂಬಾರದನ್ನು ಸಹ ಗ್ರೈಂಡ್ ಮಾಡ್ಕೊಳ್ಳೋಣ. 1/4 ಭಾಗದಷ್ಟು ತೆಂಗಿನಕಾಯಿ, ಒಂದು 10 ಎಸಳು ಬೆಳ್ಳುಳ್ಳಿ, ಹಾಗೆ 3ರಿಂದ 3.5 ಚಮಚದಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಸಾಂಬಾರು ಪುಡಿ ಖಾರ ಇದೆ, ಸೊ ಎಕ್ಸ್ಟ್ರಾ ಖಾರದ ಪುಡಿ ಸೇರಿಸ್ತಿಲ್ಲ. ಹಾಗೆ ಒಂದು ಸಣ್ಣ ನಿಂಬೆಹಣ್ಣಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಸಹ ತರಿಯಾಗಿ ಪುಡಿ ಮಾಡ್ಕೊಂಡು ಇಟ್ಕೋತೀನಿ. ಹಾಗೆ ಬೆಂದಿರೋವಂಥ ಟೊಮ್ಯಾಟೊನ ತರಿಯಾಗಿ ಪುಡಿ ಮಾಡಿರೋ ಸಾಂಬಾರ್ದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದನ್ನು ಅವಶ್ಯಕತೆ ಇರೋಷ್ಟು ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಕಡೆ ಬೇಳೆ ಮತ್ತು ತರಕಾರಿ ಬೆಂದಿರೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ರುಬ್ಬಿಟ್ಕೊಂಡಿರೋವಂಥ ಮಸಾಲನ ಹಾಕ್ಕೊಂಡು ಎಷ್ಟು ನೀರು ಬೇಕು ನೋಡಿಕೊಂಡು ಹಾಕ್ಕೊಳ್ಳೋಣ. ನಾನು ಸುಮಾರು 2 ಲೋಟದಷ್ಟು ನೀರನ್ನು ಬಳಸ್ತೀನಿ. ಮಿಕ್ಸಿಗೂ ಸಹ ಹಾಕ್ಕೊಳ್ಳೋಣ. ಈ ಇಡ್ಲಿ ಮತ್ತು ವಡೆ ಸಾಂಬಾರು ಚಟ್ನಿ ತುಂಬಾ ಟೇಸ್ಟಿಯಾಗುತ್ತೆ. ನೀವು ಸಹ ನಿಮ್ಮ ಮನೆಯಲ್ಲಿ ಒಮ್ಮೆ ಈ ರೀತಿ ಇಡ್ಲಿನ ಇದೇ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಇಷ್ಟು ಹದದಲ್ಲಿ ಸಾಂಬಾರನ್ನ ಕುದಿಯೋದಕ್ಕೆ ಬಿಟ್ಬಿಡೋಣ. ಇಲ್ಲಿ ಒಂದು ಚಿಕ್ಕ ಚೂರಿನಷ್ಟು ಬೆಲ್ಲನ ಸಹ ಸೇರಿಸ್ಕೊಳ್ಳೋಣ.
ಬೆಲ್ಲ ತುಂಬ ಇಂಪಾರ್ಟೆಂಟು, ಸ್ಕಿಪ್ ಮಾಡಬೇಡಿ. ಸಾಂಬಾರಲ್ಲಿ ಒಳ್ಳೆ ಚೆನ್ನಾಗಿರೋ ಬ್ಯಾಲೆನ್ಸ್ ತೊಗೊಂಡು ಬರುತ್ತೆ ಅದು. ಸುಮಾರು 1 ಟೇಬಲ್ ಚಮಚ ದೊಡ್ಡದಷ್ಟು ಬೆಲ್ಲ ತೊಗೊಂಡಿದ್ದನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಅದು ಕುದಿಯೋ ಅಷ್ಟರಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ನಾನು 1 ಚಮಚ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗು, ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಈ ಕಡೆ ಸಾಂಬಾರು ಕೂಡ ಚೆನ್ನಾಗಿ ಕುದ್ದು ಬರ್ತಾ ಇದೆ. ಒಗ್ಗರಣೆನ ಸೇರಿಸ್ಕೊಳ್ಳೋಣ. ನೀವು ಈ ಹಂತದಲ್ಲಿ ಉಪ್ಪು ಎಲ್ಲ ಚೆಕ್ ಮಾಡ್ಕೊಳ್ಬೋದು, ಎಷ್ಟು ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಬೋದು. MTR ಸಾಂಬಾರು ಪುಡಿ ಎಲ್ಲ ಯೂಸ್ ಮಾಡ್ತಾಯಿದ್ರೆ ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೋಬೇಕಾಗತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಹೆಚ್ಚಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಕುದಿ ಬರ್ಸಿದ್ರೆ ಟೇಸ್ಟಿಯಾಗೆ ಸಾಂಬಾರು ಸೌತೆಕಾಯಿದು ಸಾಂಬಾರು ಇಡ್ಲಿ ಮತ್ತು ವಡೆ ಜೊತೆ ರೆಡಿ ಆಗುತ್ತೆ. ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿದೆ. ಇದು ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿ, ಸಾಂಬಾರು ರೆಡಿಯಾಗಿದೆ. ಸೊ ಇಡ್ಲಿಗೆ ಇಟ್ಕೊಂಡಾಯಿತು, ಚಟ್ನಿ ಮಾಡಿದಾಯಿತು, ಸಾಂಬಾರು ಮಾಡಿದಾಯಿತು. ಈಗ ನಾವು ಉದ್ದಿನ ವಡೆನ ಮಾಡ್ಕೊಳ್ಳೋಣ. ನಾನು ವಡೆ ಹಿಟ್ಟನ್ನ ಬೆಳಗ್ಗೆನೇ ಎದ್ದ ತಕ್ಷಣವೇ ತೆಗೆದಿಟ್ಬಿಡಿ ಹೊರಗಡೆ, ಇಲ್ಲ ನೀವು ಫ್ರೆಶ್ಶಾಗಿ ಆವಾಗ ರುಬ್ಕೊಂಡಿದ್ರೆ ತೊಂದರೆ ಇಲ್ಲ. ಇದಕ್ಕೆ 1 ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇಲ್ಲಿ ಒಂದು 6-7 ಕಾಳು ಮೆಣಸನ್ನು ನಾನು ಕ್ರಷ್ ಮಾಡ್ಕೊಂಡಿದ್ದೀನಿ. ನೀವು ಹೋಲ್ ಬೇಕಾದ್ರೆ ಹಾಕ್ಕೋಬೋದು, ನಾನು ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋದು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಷ್ಟೇ. ಇವಾಗ ಇಲ್ಲಿ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ನಾನು ತುರಿದು ಹಾಕ್ಕೊಳ್ತಾ ಇದ್ದೀನಿ. ನೀವು ಸಣ್ಣದಾಗೆ ಹೆಚ್ಚಿ ಸಹ ಹಾಕ್ಕೊಳ್ಬೋದು. ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೆಲ್ಲ ಹಾಕ್ಕೋಬೇಡಿ. ಈಗ ವಡೆನ ಹಾಕ್ಕೊಳ್ಳೋಕ್ಕೆ ಕೈನ ಈ ರೀತಿ ಒದ್ದೆ ಮಾಡಿಕೊಂಡು ಕೈಯಲ್ಲಿ ಒಂದು ಸೈಡಿಂದ ಒಂದು ಡಾಲಪ್ ತಗೊಂಡು ಮಧ್ಯದಲ್ಲಿ ತೂತು ಮಾಡಿ ಕಾದಿರೋ ಎಣ್ಣೆಯಲ್ಲಿ ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ಎಣ್ಣೆ ಕಾಯ್ತಾ ಇದೆ. ಮೀಡಿಯಮ್ ಉರಿನಲ್ಲೇ ವಡೆನ ಫ್ರೈ ಮಾಡ್ಕೊಳ್ಳಿ. ದೊಡ್ಡ ಉರಿನಲ್ಲಿ ಮಾಡಿದ್ರೆ ಒಳಗಡೆ ತನಕ ಚೆನ್ನಾಗಿ ಬೆಂದಿರೋದಿಲ್ಲ. ಈ ರೀತಿ ಕೇರ್ಫುಲ್ಲಾಗೆ ಹಾಕ್ಕೊಳ್ಳಿ. ನೀವು ದೊಡ್ಡದಾಗಿ ಬೇಕಿದ್ರೂ ಮಾಡ್ಕೊಳ್ಬೋದು, ಇಲ್ಲ ಈ ರೀತಿ ಚಿಕ್ಕ ಚಿಕ್ಕದಾಗಿ ಸಹ ವಡೆನ ಮಾಡ್ಕೊಳ್ಬೋದು. ಇದು ಸಹ ಆಚೆಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗೇ ಆಗುತ್ತೆ ಉದ್ದಿನ ವಡೆ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಶೇಪಲ್ಲಿ ಬಂದಿದೆ. ಈ ರೀತಿ ಗೋಲ್ಡನ್ ಬ್ರೌನ್ ಆಗೋಷ್ಟು ವಡೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೈನ ಒದ್ದೆ ಮಾಡಿಕೊಂಡು ವಡೆನ ಹಾಕ್ಕೊಳ್ಳುವಾಗ ನೀರು ಎಣ್ಣೆಯಲ್ಲಿ ಎಕ್ಸ್ಟ್ರಾ ಬೀಳದೇ ಇರೋ ಥರ ಕೈನ ಒದ್ದೆ ಮಾಡ್ಕೊಳ್ಳಿ. ನೋಡಿ, ಸೂಪರ್ ಕ್ರಂಚಿ ಆ್ಯಂಡ್ ಟೇಸ್ಟಿಯಾಗೆ ಉದ್ದಿನ ವಡೆ ಸಹ ರೆಡಿ ಆಯಿತು. ಈ ಕಡೆ ಇಡ್ಲಿ ಸಹ 10 ನಿಮಿಷಗಳಾದಮೇಲೆ ಆಫ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಈಗ ತೆಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಚಮಸ್ಕೊಳ್ಳಿ, ಆವಾಗ ತೆಗಿಯೋದಕ್ಕೆ ಈಸಿ ಆಗುತ್ತೆ. ಬಿಸಿದ್ರಲ್ಲೇ ತೆಗಿಯೋಕ್ಕೆ ಹೋದರೆ ಸೈಡೆಲ್ಲ ಪುಡಿ ಪುಡಿ ಆಗುತ್ತೆ. ಈ ರೀತಿ ನೀರು ಚುಮ್ಕಿಸ್ಕೊಂಡು ಒಂದು ಶಾರ್ಪ್ ಸ್ಪೂನ್ ಅಥವಾ ಈ ಥರದ್ದಿದ್ದರೆ ಅದನ್ನು ನೀರಲ್ಲಿ ಡಿಪ್ ಮಾಡಿ ಇಡ್ಲಿನ ತೆಕ್ಕೊಳ್ಳಿ. ನಿಮಗೆ ಕ್ಲೀನಾಗಿ ಇಡ್ಲಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ, ಮಲ್ಲಿಗೆ ಇಡ್ಲಿಕ್ಕಿಂತನೂ ಸಾಫ್ಟಾಗಿ ಬಂದಿದೆ. ಪರ್ಫೆಕ್ಟಾಗಿ ಇಡ್ಲಿ ಬಂದಿದೆ ಆ್ಯಂಡ್ ತುಂಬ ಲೈಟಾಗಿದೆ. ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ ಎಷ್ಟು ಚೆನ್ನಾಗಿ ಇಡ್ಲಿ ಆಗಿದೆ ಅಂತ. ನೀವು ಸಹ ನಿಮ್ಮ ಮನೆಯಲ್ಲಿ ಒಮ್ಮೆ ಈ ರೀತಿ ಇಡ್ಲಿ, ವಡೆ, ಸಾಂಬಾರು, ಚಟ್ನಿನ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಮತ್ತಷ್ಟು ವೀಡಿಯೋನ ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂತ ಇಡ್ಲಿ. ನೀವು ಸಾಂಬಾರ್ನಲ್ಲಿ ಡಿಪ್ ಮಾಡಿದ್ರೆ ಕಂಪ್ಲೀಟ್ ಸಾಂಬಾರ್ದು ಇದು ಬಟ್ಲು ಸಹ ಖಾಲಿ ಆಗೋಷ್ಟು ಡಿಪ್ ಆಗುತ್ತೆ. ಖುಷಿಯಾಗ್ತೀನಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.